ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ಅಯ್ಯೂಬ್ ಖಾನ್ ಬಾಗೇವಾಡಿ, ಮುಸ್ಲಿಂ ಮುಖಂಡರು ಹಾಗೂ ಯುವಕರ ವೇದಿಕೆ ಬಾಗಲಕೋಟ್ ವತಿಯಿಂದ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ನೋಡಿದೆ. ಬಾಗಲಕೋಟೆಯ ಬಕ್ರೀದ್ ಹಬ್ಬದಲ್ಲಿ ಗೋಮಾಂಸವನ್ನು ಮಾರಾಟ ಮಾಡುತ್ತಿದ್ದಾರೆ, ಓಣಿಗಳಲ್ಲಿ ಹಾಗೂ ಗೋಗಳನ್ನು ಸಾಗಾಣಿಕೆ ಮಾಡುತ್ತಿದ್ದಾರೆ ಮತ್ತು ಗೋಗಳನ್ನು ಕುರ್ಬಾನಿ ಮಾಡುತ್ತಿದ್ದಾರೆ ಎಂದು. ಈ ಮಾತು ಸತ್ಯಕ್ಕೆ ದೂರವಾದ ಮಾತು ಮತ್ತು ಇದಕ್ಕೆ ನಾನು ಖಂಡಿಸುತ್ತೇನೆ. ಯಾಕಂತಂದರೆ ಈಗಾಗಲೇ ಒಂದು ವಾರದ ಹಿಂದೆ ಪೊಲೀಸ್ ಇಲಾಖೆಯವರು ಮಟನ್ ಮಾರುವವರಿಗೆ ಕರೆದು ಮೀಟಿಂಗ್ ಮಾಡಿ, ಆ ಮೀಟಿಂಗ್ನಲ್ಲಿ ಯಾವುದೇ ಗೋಮಾಂಸವನ್ನು ಮಾರಾಟ ಮಾಡಬಾರ್ದು, ಆ ಗೋವನ್ನು ಸಾಗಾಣಿಕೆ ಮಾಡಬಾರ್ದು ಎಂದು ತಾಕೀತು ಮಾಡಿದ್ದ ಕಾರಣಕ್ಕೆ ಕಳೆದ ಒಂದು ವಾರದಿಂದ ಮಟನ್ ಅಂಗಡಿಗಳು ಬಂದಿದ್ದು ಈಗಾಗಲೇ ಬಾಗಲಕೋಟೆಯ ಯಾವುದೇ ಓಣಿಯಲ್ಲಿ ಆಗಲಿ, ನವನಗರದಾಗಲಿ ಬಾಗಲಕೋಟೆಯಲ್ಲಿ ಗೋಮಾಂಸ ಮಾರಾಟ ಮಾಡ್ತಾಯಿಲ್ಲ ಹಾಗೂ ಗೋ ಸಾಗಾಣಿಕೆ ಆಗ್ತಾಯಿಲ್ಲ ಮತ್ತು ಗೋವನ್ನು ಕುರ್ಬಾನಿ ಮಾಡ್ತಾಯಿದ್ದಾರೆ. ಯಾಕಂತಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಅರ್ಷದ್ ಮದ್ನಿ ಹಾಗೂ ಮೊಹಮ್ಮದ್ ಮದ್ನಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನು ಘೋಷಿಸಬೇಕೆಂದು. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನಾವು ಆ ಮಾತನ್ನು ಸ್ವಾಗತ ಮಾಡ್ತೀವಿ. ಯಾಕಂತಂದರೆ ಈಗಾಗಲೇ ಕೆಲವು ಹಿಂದೂ ಸಂಘಟನೆಗಳು ಗೋವನ್ನು ಮಾರಾಟ ಮಾಡುತ್ತಿದ್ದನ್ನು ತಡೆಯುವ ನೆಪದಲ್ಲಿ ಬಿಸ್ನೆಸ್ ಮಾಡಿಕೊಂಡಿದ್ದಾರೆ, ದಂಧೆಯನ್ನು ಮಾಡಿಕೊಂಡಿದ್ದಾರೆ. ಗೋವನ್ನು ಸಾಗಾಣಿಕೆ ಮಾಡುತ್ತಿದ್ದವರನ್ನು ಹಿಡಿದು ಅವರನ್ನು ಜೈಲಿಗೆ ಹಾಕುವುದನ್ನು ಬಿಟ್ಟು ಅವರಲ್ಲಿ ಹಣ ಪಡೆದುಕೊಂಡು ಬಿಡುತ್ತಿದ್ದಾರೆ. ಇದು ಯಾವ ನ್ಯಾಯ? ಕಾರಣ, ಯಾವುದೇ ಕಾರಣಕ್ಕೆ ಗೋ ಸಾಗಾಣಿಕೆ ಮಾಡುತ್ತಿದ್ದನ್ನು, ಗೋಮಾಂಸವನ್ನು ಮಾರಾಟ ಮಾಡುತ್ತಿದ್ದವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ನಾನು ಈ ಮಾಧ್ಯಮ ಮುಖಾಂತರ ಹೇಳಿಪಡಿಸುತ್ತೇನೆ. ಈಗಾಗಲೇ ಪ್ರಮೋದ್ ಮುತಾಲಿಕ್ ಅವರು ಹೇಳಿದಂತೆ ಭಾರತದಲ್ಲಿ 50,000 ಕೋಟಿ ರೂಪಾಯಿ ಹಣದಷ್ಟು ಪ್ರತಿ ವರ್ಷ 50,000 ಕೋಟಿ ಹಣದ ಗೋಮಾಂಸವನ್ನು ಪರರಾಷ್ಟ್ರಕ್ಕೆ ರಫ್ತು ಮಾಡುತ್ತಿದ್ದು ಅವರು ಖಂಡಿಸಿದ್ದಾರೆ. ಇದಕ್ಕೆ ನಾವು ಖಂಡಿಸುತ್ತೇವೆ. ಕಾರಣ, ಪುನೀತ್ ಕೆರೆಹಳ್ಳಿಯವರಾಗಲಿ ಮತ್ತು ಯತ್ನಾಳ್ ಅವರಾಗಲಿ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಏನಿದೆ, ಆ ಕೇಂದ್ರ ಸರ್ಕಾರ ಗೋಮಾಂಸವನ್ನು ರಫ್ತು ಮಾಡುತ್ತಿದ್ದನ್ನು ಯಾಕೆ ಅವರು ಅದರ ವಿರುದ್ಧ ಮಾತಾಡ್ತಾ ಇಲ್ಲ? ಕೇವಲ ಮುಸ್ಲಿಮರ ವಿರುದ್ಧ ಮಾತಾಡಲಿಕ್ಕೆ ಅವ್ರು ಬರ್ತದೆ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಯಾಕೆ ಮಾತಾಡ್ತಾ ಇಲ್ಲ? ಕೇಂದ್ರ ಸರ್ಕಾರ ಈಗಾಗಲೇ 50,000 ಕೋಟಿ ರೂಪಾಯಿ ಹಣದ್ದು ಗೋಮಾಂಸವನ್ನು ರಫ್ತು ಮಾಡ್ತಾ ಇದೆ. ಇದಕ್ಕೆ ಖಂಡಿಸುತ್ತಿ ಆಗ್ತಿಲ್ಲ. ಈ ವಿಷಯಕ್ಕೆ ಮುತಾಲಿಕ್ ಅವರು ಖಂಡಿಸುತ್ತಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. 50,000 ಕೋಟಿ ರೂಪಾಯಿ ಹಣದ ಮಾಂಸವನ್ನು ಭಾರತದಿಂದ ಪರರಾಷ್ಟ್ರಕ್ಕೆ ರಫ್ತಾಗ್ತಾ ಇದೆ. ಇದಕ್ಕೆ ನಾವು ಖಂಡಿಸಿದ್ದೀವಿ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಅರ್ಷದ್ ಮದ್ನಿಯವರು, ಮೊಹಮ್ಮದ್ ಮದ್ನಿಯವರು ಹೇಳದಂತೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನು ಘೋಷಿಸಬೇಕು. ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಬಾಗಲಕೋಟೆ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ರಾಷ್ಟ್ರೀಯದ ಅಂತ ನಾವು ಇದಕ್ಕೊಂದು ಹೋರಾಟ ಮಾಡಿ ಇದಕ್ಕೊಂದು ನಾವು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಣೆ ಮಾಡುವಾಗ ನಾವು ಹೋರಾಟ ಮಾಡ್ತೀವಿ ಈ ವಿಷಯದ ಕುರಿತು. ಕಾರಣ, ಯಾವುದೇ ಮುಸ್ಲಿಮರು ಈ ಕುರ್ಬಾನಿ ಹಬ್ಬದಲ್ಲಿ, ಈ ಬಕ್ರೀದ್ ಹಬ್ಬದಲ್ಲಿ ಗೋಮಾಂಸವನ್ನು ಮಾರಾಟ ಮಾಡುವುದಿಲ್ಲ ಮತ್ತು ಗೋವನ್ನು ಕುರ್ಬಾನಿಯನ್ನು ಕೊಡುವುದಿಲ್ಲ. ಯಾಕಂದರೆ ಈಗಾಗಲೇ ಎಲ್ಲ ಭಾರತದ ಮುಸಲ್ಮಾನರು ಗೋವನ್ನು ಕುರ್ಬಾನಿ ಕೊಡುವ ಕುರಿತು ನಿಷೇಧ ಮಾಡಿದ್ದಾರೆ. ಕಾರಣ, ಎಲ್ಲಿಯೂ ಆಗಲಿ ಈ ಗೋವನ್ನು ಮಾರಾಟ ಮಾಡೋದಾಗಲಿ, ಕುರ್ಬಾನಿ ಕೊಡೋದಾಗಲಿ, ಗೋಮಾಂಸ ಮಾಡೋದು ನಡೀತಾ ಇಲ್ಲ. ಇದಕ್ಕೆ ನಾವು ವಿರೋಧಪಡಿಸ್ತೀವಿ. ಅಂಥ ಏನಾದ್ರು ಘಟನೆ ಇದ್ದರೆ ಅದಕ್ಕೆ ನಾವು ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಲಿಕ್ಕೂ ನಾವು ತಯಾರಿದ್ವಿ. ತಾವು ಅದಕ್ಕೆ ಶಿಕ್ಷೆ ಒಳಪಡಿಸೋಕೆ ತಾವು ತಯಾರಾಗಿದ್ವಿ. ಆದರೆ ವಿನಾಕಾರಣ ಊರಲ್ಲಿ, ನಗರದಲ್ಲಿ ಉದ್ದೇಶಪೂರ್ವಕವಾಗಿ ಗಲಭೆ ಸೃಷ್ಟಿ ಉದ್ದೇಶದಿಂದ ಈ ಬಾಗಲಕೋಟೆಯಲ್ಲಿ ಓಣಿಗಳಲ್ಲಿ, ಗಲ್ಲಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಗೋ ಸಾಗಾಣಿಕೆ ಮಾಡುತ್ತಿದ್ದಾರೆ, ಕುರ್ಬಾನಿ ಕೊಡುತ್ತಾರೆ ಅಂತ ಹೇಳುತ್ತಿರುವ ಮಾತನ್ನು ನಾವು ತಳ್ಳಿ ಹಾಕುತ್ತೇವೆ, ಖಂಡಿಸುತ್ತೇವೆ. ಇದಕ್ಕೆ ನಾವು ಖಂಡಿಸಿದ್ದೇವೆ. ಕಾರಣ, ಭಾರತ ದೇಶದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕೆಂದು ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ ಮತ್ತು ಆ ಕುರಿತು ನಾವು ಹೋರಾಟ ಮಾಡ್ತೀವಿ. ಇದಕ್ಕೆ ಎಲ್ಲ ಬಾಗಲಕೋಟೆ ಆಗಲಿ, ಕರ್ನಾಟಕ ರಾಜ್ಯ ಆಗಲಿ, ಭಾರತದ ಮುಸ್ಲಿಮರ ಹೋರಾಟ ನಿರಂತರವಾಗಿರುತ್ತದೆ. ಯಾವತ್ತಿವರೆಗೆ ಅವರು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಿಸಿದ್ರು ಆವತ್ತುವರೆಗೆ ನಮ್ಮ ಹೋರಾಟ ನಿರಂತರ ಇರ್ತದೆ. ಕಾರಣ, ಈ ಮಾಧ್ಯಮ ಮುಖಾಂತರ ನಾವು ಹೇಳಿ ಬಯಸುತ್ತೇನೆ ಅಂದರೆ, ನಾವು ಗೋವನ್ನು ನಿಷೇಧ ಯಾಕೆ ಮಾಡಿದ್ವಿ ಅಂದ್ರೆ, ನಮ್ಮ ರಾಷ್ಟ್ರೀಯ ನಾಯಕರು ಏನಾದಾರ ಆ ಗೋಮಾತೆಯನ್ನು ತಿನ್ನುವುದಾಗಲಿ, ಮಾರಾಟ ಮಾಡೋದಾಗಲಿ, ಸಾಗಾಣಿಕೆ ಮಾಡೋದಾಗಲಿ ನಿಷೇಧಿಸಬೇಕಂತ ಹೇಳಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆ ಕಾರಣಕ್ಕೆ ಯಾರೋ ಇಂಥ ಸುಳ್ಳು ಸುದ್ದಿಯನ್ನು ಮಾಂಸ ಮಾರಾಟ ಮಾಡುತ್ತಿದ್ದಾರೆ,
ಮತ್ತು ಗೋ ಸಾಗಾಣಿಕೆ ಮಾಡ್ತಿದ್ದಾರೆ, ಕುರ್ಬಾನಿ ಕೊಡ್ತಾರಂತ ಹೇಳಿರುವ ಸುದ್ದಿಗಳನ್ನು ತಾವು ಕಿವಿ ಕೊಡಬೇಡ್ರಿ, ಇದು ಸತ್ಯಕ್ಕೆ ದೂರವಾತು ಹಾಗೂ ನಾವು ಇದಕ್ಕೆ ಖಂಡಿಸುತ್ತೇವೆ ಎಂದು ಈ ಮಾಧ್ಯಮ ಮುಖಾಂತರ ನಾವು ನಿಮಗೆ ತಿಳಿಯಪಡಿಸುತ್ತೇವೆ. ಈಗ ಗೋವನ್ನು ಮಾರ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಿ, ಅವ್ರು ಖರೀದಿ ಮಾಡ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಿ? ಗೋ ಮಾರಾಟ ಮಾಡೋರಿಗೆ 3 ವರ್ಷ ಶಿಕ್ಷೆ ಕೊಡಬೇಕು. ಗೋ ಮಾರಾಟ ಮಾಡೋರಿಗೆ 3 ಶಿಕ್ಷೆ ಕೊಡಬೇಕು. ಗೋ ಖರೀದಿ ಮಾಡಿದವರು 1 ವರ್ಷ ಶಿಕ್ಷೆ ಕೊಡಬೇಕು. ಗೋ ಖರೀದಿ ಮಾಡೋರು ಗೋ ಮಾತೆ ಅಂತ ಒಪ್ಕೊಳ್ಳೋದಿಲ್ಲ. ಮಾರಾಟ ಮಾಡೋರು ಗೋವನ್ನು ಮಾತೆ ಅಂತ ಒಪ್ಕೊಂಡು ಮಾರಾಟ ಮಾಡ್ತಾರಲ್ಲ ಅಂಥವ್ರಿಗೆ 3 ವರ್ಷ ಶಿಕ್ಷೆ ಕೊಡಬೇಕು. ಖರೀದಿ ಮಾಡೋರಿಗೆ 1 ವರ್ಷ ಶಿಕ್ಷೆ ಕೊಡಬೇಕು. ಮತ್ತು ಈಗ ಆಲ್ರೆಡಿ ಭಾರತ ದೇಶದಲ್ಲಿ 11 ಕಂಪ್ನಿಗಳದಾವೆ. ಭಾರತ ದೇಶದಾಗ 50,000 ಕೋಟಿ ರೂಪಾಯಿ ಹಣದ ಗೋಮಾಂಸವನ್ನು ರಫ್ತು ಮಾಡುತ್ತಿದ್ದು ಪರರಾಷ್ಟ್ರಕ್ಕೆ 11 ಕಂಪ್ನಿ. ಅದರಲ್ಲಿ ಅಲ್ ಕಬೀರ್ ಲಿಮಿಟೆಡ್ ಸತೀಶ್ ಸಬರ್ವಾಲ್, ಅರ್ಬಿನ್ ಎಕ್ಸ್ಪೋರ್ಟ್ ಸುನಿಲ್ ಕಪೂರ್, MKR ಎಕ್ಸ್ಪೋರ್ಟ್ ಮದನ್ ಅಬೌಟ್, ಅಲ್ ನೂರ್ ಎಕ್ಸ್ಪೋರ್ಟ್ ಸುನಿಲ್ ಸೂದ್, ADB ಎಕ್ಸ್ಪೋರ್ಟ್ AP ಅರೋರಾ, ಸ್ಟ್ಯಾಂಡರ್ಡ್ ಫ್ರೋಜನ್ ಲಿಮಿಟೆಡ್ ಕಮಲ್ ವರ್ಮಾ, ಪಾನೆ ಪ್ರೊಡಕ್ಟ್ಸ್ S ಸತೀಶ್ ಕುಮಾರ್, ಅರ್ಶಿನಿ ಅಗ್ರೋ K ರಾಜೇಂದ್ರ, ಹಿಂದ್ ಅಗ್ರೋ ಲಿಮಿಟೆಡ್ ಸಿರಾಜುದ್ದೀನ್ ಕುರೇಶಿ, ಕೌಸರ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಮೊಹಮ್ಮದ್ ರಫಿ, ಮೆಹ್ರಾ ಎಕ್ಸ್ಪೋರ್ಟ್ ಆಶಿಯಾ ಅಹಮದ್ ಕುರೇಶಿ, ಇರಾನಿ ಬೀಫ್ ಲಿಮಿಟೆಡ್ ನಿತಿನ್ ಶರ್ಮಾ. ಟೋಟಲ್ 11 ಕಂಪ್ನಿಗಳಲ್ಲಿ 9 ಕಂಪ್ನಿಗಳು ಹಿಂದೂ ಧರ್ಮದವರು 9 ಕಂಪ್ನಿಗಳಿದಾವೆ. ಮುಸ್ಲಿಮರ 3 ಕಂಪ್ನಿಗಳಿದಾವೆ. ಈ ಮುಸ್ಲಿಮರ 3 ಕಂಪ್ನಿಗಳನ್ನು ನಿಷೇಧ ಮಾಡಬೇಕು. 9 ಏನು ಕಂಪ್ನಿ ಅದಾವೆ, ಹಿಂದೂಗಳ 9 ಕಂಪ್ನಿ ಅದಾವೆ. 50,000 ಕೋಟಿ ರೂಪಾಯಿ ಗೋಮಾಂಸವನ್ನು ಮಾರಾಟ ಮಾಡಿ ಅದನ್ನು ನಿಷೇಧಿಸಬೇಕು. ಆ ಕಂಪ್ನಿಗಳನ್ನು ಸೀಲ್ ಮಾಡಿ ಅದಕ್ಕೆ ಅವ್ರಿಗೆ ಶಿಕ್ಷೆಗೆ ಒಳಪಡಿಸಬೇಕು. ಯಾರು ಹಿಂದೂಗಳ 9 ಕಂಪ್ನಿಗಳದಾವೆ, ಮಾತೆಯನ್ನು ಒಪ್ಕೊಂಡು 9 ಕಂಪ್ನಿಗಳು ಗೋ ರಫ್ತನ್ನು ಮಾಡುತ್ತಿದ್ದ ಕಾರಣಕ್ಕೆ ಅವ್ರಿಗೆ 7 ವರ್ಷ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತು ಮುಸ್ಲಿಮರು ಯಾವ 3 ಕಂಪ್ನಿ ಅದಾವೆ ಅವ್ರಿಗೆ 3 ವರ್ಷ ಶಿಕ್ಷೆಗೆ ಒಳಪಡಿಸಬೇಕು. ಯಾಕಂತಂದ್ರೆ ನೀವು ಗೋಮಾತೆಯನ್ನು ಒಪ್ಕೊಂಡು ಆ ಗೋಮಾಂಸವನ್ನು ಮಾರಾಟ ಮಾಡುತ್ತಿದ್ದು ವಿಷಾದಕರ ಸಂಗತಿ. ಇದಕ್ಕೆ ನಾವು ಖಂಡಿಸ್ತೀವಿ. ಕಾರಣ ಈ 11 ಕಂಪ್ನಿಗಳು 9 ಕಂಪ್ನಿ ಹಿಂದೂಗಳ ಸಮಾಜದವರಿದ್ದಾರೆ, ಮುಸ್ಲಿಂ ಸಮಾಜದವರು 3 ಕಂಪ್ನಿಗಳಿದಾವೆ. ಈ 11 ಕಂಪ್ನಿಗಳನ್ನು ಸೀಜ್ ಮಾಡಿ ಇವರ ಮೇಲೆ ಕಾನೂನು ಕ್ರಮ ತಗೊಂಡು ಇವ್ರಿಗೆ ಬಂಧನಗೊಳಿಸಬೇಕಂತ ಈ ಬಕ್ರೀದ್ ಹಬ್ಬದ ನಿಮಿತ್ತ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದಂಥ ವಿಡಿಯೋಗಳಲ್ಲಿ ಕಲ್ಕತ್ತಾದಲ್ಲಿ BJP ಸರ್ಕಾರದ ಇದ್ದಂಥ ಸರ್ಕಾರ ಗೋಮಾಂಸವನ್ನು ಈ ಹಬ್ಬದಲ್ಲಿ ಮಾರಾಟ ಮಾಡಲು ಅನುಮತಿ ನೀಡಿದ್ದಾರೆ. ಕಾರಣ ಇದು ಇದಕ್ಕೆ ನಾವು ಖಂಡಿಸುತ್ತೀವಿ. BJP ಸರ್ಕಾರ ಕಲ್ಕತ್ತಾದಲ್ಲಿ ಗೋಮಾಂಸವನ್ನು ಮಾರಾಟ ಮಾಡಲು ಅನುಮತಿ ನೀಡಿದ್ದನ್ನು ನಾವು ಖಂಡಿಸುತ್ತೀವಿ, ಅದಕ್ಕೆ ವಿರೋಧಪಡಿಸುತ್ತೇವೆ. ಇದು ವಿಷಾದಕರ ಸಂಗತಿ. ಹಾಗೂ ಈಗಾಗಲೇ ಮುತಾಲಿಕ್ ಅವರು ಮುಂಬರುವ ಆಗಸ್ಟ್ ತಿಂಗಳಲ್ಲಿ 1 ಲಕ್ಷ ಸಾಧು ಸಂತರ ಜೊತೆಗೆ ಸೇರಿಕೊಂಡು ದೆಹಲಿಯಲ್ಲಿ ಈ 11 ಕಂಪ್ನಿಗಳು ಗೋಮಾಂಸ ರಫ್ತು ಮಾಡುತ್ತಿದ್ದ 11 ಕಂಪ್ನಿಗಳ ವಿರುದ್ಧ ಅಹಮದ್ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಆ ಅಹಮದ್ ಉಪವಾಸ ಸತ್ಯಾಗ್ರಹವನ್ನು ನಾವು ಸ್ವಾಗತ ಮಾಡಿದ್ದೇವೆ ಮತ್ತು ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಮುತಾಲಿಕ್ ಅವರು ಏನು 1 ಲಕ್ಷ ಜನರ ಸಾಧು ಸಂತರ ತಗೊಂಡು ಈ 11 ಕಂಪ್ನಿಗಳನ್ನು ಸೀಜ್ ಮಾಡಲು ಮತ್ತು ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಏನು ಅವ್ರಿಗೆ ನಿರ್ಧಾರ ತಗೊಂಡಾರ, ಆ ನಿರ್ಧಾರಕ್ಕೆ ಮುತಾಲಿಕ್ ಅವರ ನಿರ್ಧಾರಕ್ಕೆ ನಾವು ಸ್ವಾಗತ ಮಾಡ್ತೀವಿ ಮತ್ತು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ.